ನೋಡಿ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಾಯಿ ಜನ್ಮ ಕೊಡ್ತಾಳೆ, 7-9 ತಿಂಗಳು ನಮ್ಮನ್ನ ಎತ್ಕೊಂಡಿರ್ತಾಳೆ, ಅದೆಲ್ಲ ಓಕೆ. ಆದ್ರೆ ಹೆಂಡತಿ ಇದ್ದಾಳಲ್ಲ, ಯಾರ್ದೋ ಮನೆಯಲ್ಲಿ ಹುಟ್ಟಿ, ಯಾವುದೋ ವಾತಾವರಣದಲ್ಲಿದ್ದು, ಯಾವುದೋ ಒಂಥರ ಪರಿಸರದಲ್ಲಿ 20-25 ವರ್ಷ ಬೆಳೆದು ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಸಡನ್ ಆಗಿ ಬಂದು ಹೊಸದಕ್ಕೆ ಹೊಂದ್ಕೊಂಡು ಹೋಗ್ತಾಳಲ್ಲ. ವಿ ಸೀತಾರಾಮಯ್ಯನವ್ರು ಹೇಳ್ತಾರೆ, ಹೆಣ್ಣು ಒಪ್ಪಿಸ್ಕೊಡುವಾಗ, ಎಮ್ಮ ಮನೆ ಎಂಗಳದಿ ಬೆಳೆದೊಂದು ಹೂವನ್ನು, ಇಷ್ಟರಲ್ಲೇ ತಗೊಳ್ಳೋಣ ಮೀನಿಂಗ್ ಹೆಂಗಿದೆ ಅಂತ. ಹೂವು ಅದು. GP ರಾಜರತ್ನಂ ಹೇಳ್ತಾರೆ, ಹೆಂಗಿಸ್ರವ್ರೆ ಹೂವಿದ್ದಂಗೆ ನಲಗಿಸಬಾರ್ದು ಅವ್ರನ್ನ ಅಂತ. ಅದು ಎಮ್ಮ ಮನೆ ಎಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ಒಪ್ಪಿಸುವೆವು. ಮಡಿಲು ಅಂದ್ರೆ ರಕ್ಷಣೆ, ಪ್ರೀತಿ, ಇದರಿಂದ ನೀವು ಕಾಪಾಡಿ. ಕೊಳ್ಳಿರಿ ಮಗುವನ್ನು. ನೆಕ್ಸ್ಟ್, ನಿಮ್ಮ ಮನೆ ಬೆಳಕನ್ನು. ಇವಳು ಬೆಳಕಕ್ಕೆ ಬಂದಿದ್ದಾಳೆ ಕಿಂಡಿ, ನಿಮ್ಮ ಮನೆಯನ್ನು ಬೆಳಲು ಒಪ್ಪಿಸುವೆವು. ಇವ್ರು ಅವ್ರಿಗೆ ಹೇಳಿದ್ರೆ, ಈ ಮಗಳಿಗೆ ಏನ್ ಹೇಳ್ತಾರೆ ಗೊತ್ತಾ, ತಂದೆ ತಾಯಿ, ನೋಡಮ್ಮ ಇವರೆಲ್ಲ ಇದ್ದಾರೆ ನಿಮ್ಮ ಮನೇಲಿ, ಇವರೇ ತಾಯಿಗಳು. ತಾಯಿಗಳು ಅಂದ್ರೆ ಅರ್ಥ, ಯಾರ್ಯಾರು ಈ ಮನೆಯಲ್ಲಿ ಕುಟುಂಬದಲ್ಲಿ ಸೀನಿಯರ್ಸ್ ಇದಾರೋ, ವಯಸ್ಸಾಗಿರೋ ಹೆಣ್ಮಕ್ಳು, ಅವ್ರನ್ನೆಲ್ಲರನ್ನೂ ತಾಯಿ ಅಂತ ತಿಳ್ಕೊ. ಇವರೇ ತಾಯಿಗಳು. ಸಖರು ಅಂದ್ರೆ ಈಕ್ವಲ್ ಆಗಿರೋರು, ನಾದಿನಿ, ವಾರ್ಗೀತಿ, ಮೈದುನ, ಇವರೆಲ್ಲ ಸಖರು. ಏನ್ ಮಾಡ್ತಾರೆ ಇವರು? ಭಾಗ್ಯವನ್ನು ಬೆಳೆಸುವರು, ನಿನ್ನ ಭಾಗ್ಯ ಬೆಳೆಸ್ತಾರೆ. ಇವರ ದೇವರೇ ನಿನ್ನ ದೇವರುಗಳು. ಈ ತರ ಸಂಸ್ಕಾರ ಕ್ರಿಯೇಟ್ ಮಾಡಿ ಕಳಿಸಿದಾಗ ಆ ಮಗು ನಂದಾದೀಪ ಆಗತ್ತಲ್ಲ. ಅದಕ್ಕೆ